ಮೊದಲಿಗೆ ನೆಲಮಂಗಲ ಸುದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಮಂಡಿಗೆರೆ. ನೆಲಮಂಗಲ ತಾಲೂಕಿನ ಓಬನಾಯಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಗಣನೀಯವಾಗಿ 27 ವರ್ಷ ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಪಿ ಲಕ್ಷ್ಮಣ ಅವರಿಗೆ ಇಂದು ಗೌರವದ ಬೀಳ್ಕೊಡುಗೆ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಕೀಯ ಮುಖಂಡರು ಭಾಗವಹಿಸಿದಂತೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಣ ಅವರಿಗೆ ನೆನಪಿನ ಕಾಣಿಕೆ ಮತ್ತು ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಹೌದು ಸ್ನೇಹಿತರೆ, ಇನ್ನೊಂದು ವಿಶೇಷ ವಿಷಯವೇನೆಂದರೆ 27 ವರ್ಷ ಒಂದೇ ಶಾಲೆಯಲ್ಲಿ ಮೊದಲು ವಿದ್ಯಾರ್ಥಿಗಳಿಗೆ, ತದನಂತರ ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ವಿದ್ಯೆ ಕಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬೆಟ್ಟೇಗೌಡ, ಮುಖಂಡರಾದ ಜಯರಾಮಯ್ಯ, ರಾಜಣ್ಣ, ಕೃಷ್ಣಪ್ಪ, ನರಸಿಂಹಮೂರ್ತಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ಜಯರಾಮಯ್ಯ, ಸಹ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಹಾಜರಿದ್ದರು. ನಮ್ಮ ಇಲಾಖೆಯ ನಿಯಮದನ್ವಯ ವಯೋನಿವೃತ್ತಿ ಆಗಿದೆ. ಈ ದಿನ ಬೀಳ್ಕೊಡುಗೆ ಗೌರವಯುತವಾಗಿ ನಡೆಸಿಕೊಡ್ತಕ್ಕಂಥದ್ದು ಧರ್ಮಾಚರಣೆಗಳು. ಆ ನಿಟ್ಟಿನಲ್ಲಿ ಈ ದಿನ ಓಬನಾಯಕನಹಳ್ಳಿ ಗ್ರಾಮದ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಹಿತೈಷಿಗಳು, ಬಹಳ ಮುಖ್ಯವಾಗಿ ಈ ಗ್ರಾಮದ ವ್ಯಾಪ್ತಿ ಒಳಪಡ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು, SDMCಯವರು ಎಲ್ಲರೂ ಸೇರಿ ಬಹಳ ಉತ್ಸುಕರಾಗಿ ಗೌರವದಿಂದ ಕೊಟ್ಟು ಮುಂದಿನ ಜನ್ಮದಲ್ಲಿ ಇದೇ ಎತ್ತರಕ್ಕೆ ಶಿಕ್ಷಕರಾಗಿ ಬೆಳೀಲಿ ಅಂತ ಸಹ ಘೋಷಿಸುತ್ತಾ ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ. ಹಾಗೂ ಅವರಿಗೆ ಒಂದು ಒಳ್ಳೆಯ ಉತ್ಪೂರಕದ ಅಭಿನಂದನೆಯೂ ಸಹ ಸಲ್ಲಿಸಿದ್ದಾರೆ. ಅದೇ ರೀತಿ ಎಲ್ಲ ಇಲ್ಲಿ ನೆರೆದಕ್ಕಂಥ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದರು, ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಕೂಲಿಪುರದ ಸದಸ್ಯರು ಹಾಗೂ ಎಲ್ಲ ಒಂದು ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹ ಇಲ್ಲಿಗೆ ನೆರೆದಿದ್ದೀರಾ. ಎಲ್ಲರಿಗೂ ನಾನು ವಂದಿಸುತ್ತಾ, ಈ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ಮಾಸ್ಟ್ರಲ್ಲಿ ಎಲ್ಲ ಮಾಸ್ಟರ್ಗಳು ರಿಟೈರ್ ಆಗ್ತಾರೆ. ಅದೇ ರೀತಿ ಇದೇ ಸ್ಕೂಲ್ನಲ್ಲಿ ರಿಟೈರ್ಡ್ ಆಗಿರೋ ಮಾಸ್ಟರ್ಗೆ ಒಂದು ಒಳ್ಳೆ ಉತ್ತೇಜನವನ್ನು ಕೊಟ್ಟು ಒಂದು ಉತ್ಪೂರ್ವಕವಾಗಿ ಕಳಿಸಬೇಕು. ಅವರಿಗೆ ಮುಂದಿನ ಒಂದು ಇರೋ ಶಿಕ್ಷಕರಿಗೂ ಒಂದು ಮಾರ್ಗದರ್ಶನವನ್ನು ಮಾಡಲಿ ಅಂತ ಸಹ ಒಂದು ಉತ್ತೇಜನವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಅವರು ಸಹ ಓಬನಾಯಕನಹಳ್ಳಿ ಶಾಲೆಯಲ್ಲಿ 25 ವರ್ಷ ಸತತವಾಗಿ ಒಂದು 27 ವರ್ಷ ಸಹ ಶಿಕ್ಷಕರಾಗಿ, ಮುಖ್ಯಸ್ಥರಾಗಿ, ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಕಣೇಗೊಂಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಓಬನಾಯಕನಹಳ್ಳಿಯಲ್ಲಿ ಸುಮಾರು 27 ವರ್ಷಗಳ ಸತತ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಲಕ್ಷ್ಮಣ್ ಸರ್ ಅವರು ಇವತ್ತು ವಯೋನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವರ ಬೀಳ್ಕೊಡುಗೆ ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಯಾಕೆಂದರೆ ಸುಮಾರು 27 ವರ್ಷಗಳ ಸತತ ಸೇವೆ ಯಾರು ಕೂಡ ಯಾವುದೇ ಒಂದು ಗ್ರಾಮದಲ್ಲೂ ಸಲ್ಲಿಸಿರಲ್ಲ. ಅಂಥದ್ದು ಅವರು ಬಹುತೇಕ ಅವರ ಅರ್ಧ ಜೀವನವನ್ನು ಇಲ್ಲೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ಇವತ್ತು ನಮ್ಮ ಪಂಚಾಯತಿ ವತಿಯಿಂದ, ನಮ್ಮ ಪಂಚಾಯತಿ ಪರವಾಗಿ ನಾವು ಅವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಅದೇ ಸರ್, ಯಾರು ಕೂಡ ಇಷ್ಟು 27 ವರ್ಷ ಸತತವಾಗಿ ಯಾರು ಕೂಡ ಒಂದು ಸೇವೆಯನ್ನು ಸಲ್ಲಿಸಿರಲ್ಲ. ಇದು ಒಂದು ನಮ್ಮ ಒಂದು ಓಬನಾಯಕನಹಳ್ಳಿ ಗ್ರಾಮದ ಭಾಗ್ಯ ಅಂತಲೇ ತಿಳಿಸ್ಕೊಬೋದು ನಾವು. ಗ್ರಾಮಸ್ಥರಿಗೆ ಏನಾಗ್ಬಿಟ್ಟಿದೆ, ಅವರ ಒಂದು ಅಭಿನವ ಒಂದು ಒಡನಾಟ ಸುಮಾರು 27 ವರ್ಷ ಅಂತಂದರೆ ಅವರು ಕೂಡ ಗ್ರಾಮಸ್ಥರೇ ಆಗ್ಬಿಟ್ಟಿದ್ದಾರೆ. ಇವಾಗ ಒಂದು ಕಡೆ ಎರಡು ಥರ ಒಂದು ಸಂದರ್ಭ ಇದು. ಒಂದು ಕಡೆ ಸಂತೋಷ ಕೂಡ ಪಡಬೇಕು, ಇನ್ನೊಂದು ಕಡೆ ನಮಗೊಂದು ಭಾವನಾತ್ಮಕ ಸಂದರ್ಭ. ಎರಡೂ ಒಂದು ಸಮ್ಮಿಲನದ ಸಂದರ್ಭ. ಒಂದು ಕಡೆ ದುಃಖನೂ ಆಗುತ್ತೆ, ಇಷ್ಟು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅಂತ. ಹಾಗೆ ಇನ್ನು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಬೀಳ್ಕೊಡುಗೆ ಕೊಡಲೇಬೇಕಾಗುತ್ತೆ. ಅದನ್ನು ಸಂತೋಷವಾಗಿ ನಾವು ಆಚರಣೆ ಮುಖಾಂತರ ಮಾಡ್ತಾಯಿದ್ವಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಕಣೇಗೊಂಡಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಮುಖಂಡರು. ನಮ್ಮ ಓಬನಾಯಕನಹಳ್ಳಿ ಗ್ರಾಮದ ಮುಖ್ಯೋಪಾಧ್ಯಾಯರಂಥ ಲಕ್ಷ್ಮಣನವರು ಸುಮಾರು 25 ವರ್ಷಗಳಿಂದ ಇಲ್ಲಿ ಸೇವೆ ಮಾಡಿದ್ದಾರೆ. ನಾವು ತಾಲೂಕು ಪಂಚಾಯತಿ ಸದಸ್ಯರಾದಾಗಿಂದನೂ ಸಹ ನೋಡಿದ್ದೀವಿ. ಅವರು ಒಳ್ಳೆ ಮನುಷ್ಯರು, ಹಾಗೆ ಒಳ್ಳೆ ಮುಖ್ಯೋಪಾಧ್ಯಾಯರು ಸಹ. ಈ ಗ್ರಾಮದ ಶಾಲೆಗೆ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಒಂದು ಮಕ್ಕಳ ಒಂದು ಇಳಿಕೆ ಕಾರ್ಯಕ್ರಮ ಆದರೂ ಬೇರೆಯವರ ಕಡೆಯಿಂದ ಕರ್ಕೊಂಬಂದಾದರೂ ಈ ಶಾಲೆಯಲ್ಲಿ ಹಾಜರಾತಿ ಕೊಡಿಸಿ ಈ ಶಾಲೆಯ ಒಂದು ಗ್ರಾಮದ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿದ್ದಾರೆ. ಅಷ್ಟು ಸೇವೆಯನ್ನು ಮಾಡಿರುವಂಥ ಶಿಕ್ಷಕರು ಅಂದರೆ, ಮುಖ್ಯ ಶಿಕ್ಷಕರು ಅಂದರೆ ನಮ್ಮ ಲಕ್ಷ್ಮಣರು. ಸುಮಾರು 27 ವರ್ಷ ಓಬನಾಯಕನಹಳ್ಳಿಯಲ್ಲೇ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೆ ನಮ್ಮ ಗ್ರಾಮಸ್ಥರು, ಓಬನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ರಾಜಕೀಯದ ಒಬ್ಬ ಲೀಡ್ರುಗಳು ಸಹ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಅಂತ ಹೇಳ್ತಾ ನಾನು ಈ ಸಭೆಯ ಒಂದು ಉದ್ದೇಶವನ್ನು ಮಾತಾಗಿದ್ದನ್ನು ರಾಜಕೀಯದ ಸಮೇತ ಅವರು ಸಹ ಸಹಕಾರವನ್ನು ತಗೊಂಡು
ಅವರಲ್ಲೂ ಹೋರಾಟವನ್ನು ಮಾಡಿ ಮಕ್ಕಳನ್ನ ತಂದು ಆ ಒಂದು ಕುಂಠಿತವನ್ನು ಎತ್ತಿನ ಎತ್ತರಕ್ಕೆ ಬೆಳೆಸಿದ್ದಾರೆ. ಅವರಿಗೆ ನನ್ನ ವಂದನೆಗಳು.